ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಸಾಗರದ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ 2026 ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಅದ್ರ ಪೂಜಾ ವಿಧಾನಗಳಾಗಲಿ, ಜಾತ್ರೆಗಳು ಯಾವತ್ತಿಂದ ಸ್ಟಾರ್ಟು, ಮತ್ತು ಅದರ ಕಂಪ್ಲೀಟ್ ಮಾಹಿತಿ ವೀಕ್ಷಕರೇ. ನಿಮಗೆ ಟ್ರಾವೆಲ್ ಗೈಡು, ನೀವು ಹೇಗೆ ರೀಚ್ ಆಗಬೇಕು, ಬೈ ಟ್ರೈನು, ಬೈ ಬಸ್ಸಸ್ಸು ಅಥವಾ ಬೈ ಏರು, ಯಾವ ಥರ ರೀಚ್ ಆಗಬೇಕು. ಇದು ತುಂಬಾ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ವೀಕ್ಷಕರೇ. ತುಂಬ ಜನ ಸೇರುವಂತಹ ಜಾತ್ರಾ ಮಹೋತ್ಸವ ಇದು 2 ವರ್ಷಕ್ಕೊಂದ್ಸರಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಬಂದ್ಬಿಟ್ಟು ಈ ನಮ್ಮ ಸಾಗರದ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ವೀಕ್ಷಕರೇ. ಇದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ. ಈ ದುರ್ಗಾದೇವಿ ಜಾತ್ರಾ ಮಹೋತ್ಸವನ ಸಾಗರದ ಶಿವಮೊಗ್ಗ ತಾಲೂಕಿನ ಸಾಗರದಲ್ಲಿ ಈ ಟೆಂಪಲ್ ಇರೋದು, ಮಾರಿಕಾಂಬಾ ದೇವಿ ಟೆಂಪಲ್ ಇರೋದು. ಇದು ನಮಗೆ ಆಲ್ಮೋಸ್ಟ್ ನಿಮಗೆ ಡಿಸೆಂಬರಿಂದನೇ ಈ ಜಾತ್ರಾ ಮಹೋತ್ಸವ ತುಂಬಾನೇ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರಿಂದನೇ ಇದನ್ನ ಆಲ್ಮೋಸ್ಟ್ ಅವರು ಮರ ಕಡಿಯುವ ಕಾರ್ಯಕ್ರಮಗಳನ್ನ ಸ್ಟಾರ್ಟಿಂಗ್ ಅವರು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ, ಡಿಸೆಂಬರಿಂದನೇ. ಹಾಗಾಗಿ ಇದು ತುಂಬಾನೇ ಫೇಮಸ್. 6 ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ ಈ ಜಾತ್ರಾ ಮಹೋತ್ಸವದ ಎಲ್ಲ ಪೂಜಾ ವಿಧಾನಗಳು, ತುಂಬ ಪೂಜೆಗಳೆಲ್ಲ ನಡೀತಾ ಇರ್ತವೆ. ಹಾಗೇನೆ ಮೇನ್ ಇವೆಂಟ್ಸ್ಗಳು, ಜಾತ್ರಾ ಮಹೋತ್ಸವಗಳು ಯಾವಾಗ ನಡೀತವೆ ಎಲ್ಲ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಸ್ಪೆಷಲ್, ನಾನು ಹೇಳ್ದಂಗೆ 2 ವರ್ಷಕ್ಕೊಂದ್ಸರಿ ನಡೆಯುವಂಥ ಜಾತ್ರಾ ಮಹೋತ್ಸವ. ಇದು ನಿಮಗೆ ಫೆಬ್ರವರಿ 3ರಿಂದ ಫೆಬ್ರವರಿ 11, ಇದು ಮೇಯ್ನ್ ಅಂದರೆ 3, 4, 5, 6, 7 ಇದೆಯಲ್ಲ, ಇವೆಲ್ಲ ಒಂದೊಂದಿನ ಬಿಟ್ಟು ಇಲ್ಲಿ ಜಾತ್ರಾ ಮಹೋತ್ಸವ ಮೇಯ್ನ್ ಇವೆಂಟ್ಸ್ಗಳು ನಡೆಯುವಂಥ ಜಾತ್ರಾ ಮಹೋತ್ಸವ 3ರಿಂದ ಬರುತ್ತೆ ವೀಕ್ಷಕರೇ. ಮೇಯ್ನ್ಲಿ ಇದು ನಿಮಗೆ ಹೇಳ್ದಂಗೆ ನಾನು ಮೇಯ್ನ್ಲಿ ಇದು ಲಾಸ್ಟ್ ಇಯರ್ ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿರೋದು. ಮರ ಕಡಿಯುವ ಕಾರ್ಯಕ್ರಮ ಡಿಸೆಂಬರ್ 12ರಿಂದಲೇ ಇದು ಸ್ಟಾರ್ಟ್ ಆಗಿರೋದು. ಅದಾದಮೇಲೆ ಈ ಸರಿ ಜನವರಿ 27ಕ್ಕೆ ಜಾತ್ರೆಗೆ ಅಂಕೆ ಹಾಕುವುದು ಅಂತ, ಅಲ್ಲಿಂದ ಅಂಕೆ ಹಾಕುವ ಕಾರ್ಯಕ್ರಮ ಜನವರಿ 27ರಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 3ನೇ ತಾರೀಕು ಮಾರಿಕಾಂಬಾ ಜಾತ್ರೆ ಆರಂಭ ವೀಕ್ಷಕರೇ. ಮತ್ತೆ ಅದಾದಮೇಲೆ 11ನೇ ತಾರೀಕಿಗೆ ಅಮ್ಮನವರನ್ನ ವನಕ್ಕೆ ಬಿಡುವುದು. ಮತ್ತೆ ಅದಾದಮೇಲೆ 15ಕ್ಕೆ ಅವ್ರದ್ದು ಏನೇನೋ ಪೂಜಾ ವಿಧಾನಗಳು ಇದು ಮಾಡಿ ಅಲ್ಲಿಂದ ಕಂಪ್ಲೀಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಯಾರೇ ಹೋಗಬೇಕು ಜಾತ್ರಾ ಮಹೋತ್ಸವಕ್ಕೆ ಅಂತಿದ್ದರು, ಮೇಕ್ ಶೋರ್ ದಟ್ ಇವರು 3 ಮಾರಿಕಾಂಬಾ ಜಾತ್ರೆ 3 ಮತ್ತೆ ಅವತ್ತು 3, 4, 5 ಆ ಈ ಡೇಟ್ಗಳಲ್ಲಿ ಹೋದರೆ ನೀವು ಜಾತ್ರಾ ಮಹೋತ್ಸವನ ಕಣ್ತುಂಬ್ಕೋಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಮಾಹಿತಿನೂ ಈಗ ನೋಡ್ತಗೋಣ. ಇವೆಂಟ್ಸ್ಗಳಾಗಲಿ, ಇದೊಂದು ಇತಿಹಾಸ ಪ್ರಸಿದ್ಧವಾದ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ವೀಕ್ಷಕರೇ. ಇದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ. ಇದು ಆಲ್ಮೋಸ್ಟ್ ನಿಮಗೆ ಫೆಬ್ರವರಿ ಮತ್ತು ಜನವರಿ ಟೈಮಲ್ಲಿ ವರ್ಷಾನುವರ್ಷ 2 ವರ್ಷಕ್ಕೊಂದ್ಸರಿ ಬರೋ ಅಂಥ ಹಬ್ಬ ಅಂದರೆ ಜಾತ್ರಾ ಮಹೋತ್ಸವ. ಇದನ್ನ ಈ ಸರಿ ಫೆಬ್ರವರಿ 3ರಿಂದ ಮಾಡ್ತಿದ್ದಾರೆ. ಅದು ಫೆಬ್ರವರಿ 3ರಿಂದ ತವರು ಮನೆಯಲ್ಲಿ ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನೆ ನಡೆಯುತ್ತೆ. ಅವತ್ತೇ 3ನೇ ತಾರೀಕು ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನೆ ನಡೆಯುತ್ತೆ ವೀಕ್ಷಕರೇ. ಅವತ್ತಿಂದ ಮೇಯ್ನ್ ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಜನವರಿ 27 ಅಂಕೆ ಹಾಕುವ ಇದರಿಂದ 27ಕ್ಕೆ ಅಲ್ಲಿಂದ ಜಾತ್ರಾ ವಿಧಿವಿಧಾನಗಳೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು ಜನವರಿ 27, ಅದೇ ಹೇಳಿದ್ನಲ್ಲ, ಜನವರಿ 27ರಿಂದ ಇಲ್ಲಿ ಅಂಕೆ ಹಾಕುವುದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 3ರಿಂದ ಅವರ ತವರು ಮನೆಯಲ್ಲಿ ಅಮ್ಮನ ಪ್ರತಿಷ್ಠಾಪನೆ, ಅಂದರೆ ತಾಯಿಯ ತವರು ಮನೆಯಲ್ಲಿ ಮಾರಿಕಾಂಬಾ ದೇವಿ ದುರ್ಗಾದೇವಿಯ ತವರು ಮನೆಯಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಆಗುತ್ತೆ. ರಾತ್ರಿ ಅಮ್ಮನವರ ಮೆರವಣಿಗೆ, ನಂತರ ಗಂಡನ ಮನೆ ದೇವಸ್ಥಾನದಲ್ಲಿ ಅಮ್ಮನ ಪ್ರತಿಷ್ಠಾಪನೆ. ನೋಡಿ, ಒಂಥರ ಸ್ಪೆಷಲ್ ಇದು. ಆ್ಯಕ್ಚುಲಿ ಎಲ್ಲ ಈ ಥರ ನೋಡೇ ಇರಲ್ಲ ನಾವು. ಆ ಥರ ಒಂಥರ ವಿಶೇಷ ಕಾರ್ಯಕ್ರಮಗಳು, ರಿಚುವಲ್ಸು ಎಲ್ಲ ಪ್ರತಿಯೊಂದು ಪೂಜಾ ವಿಧಾನಗಳೆಲ್ಲ ಫಾಲೋ ಮಾಡ್ಕೊಂಬರ್ತೀವಿ. 3ನೇ ತಾರೀಕು ಅಮ್ಮನ ಪ್ರತಿಷ್ಠಾಪನೆ ಅವ್ರ ತವ್ರ ಮನೇಲಾದರೆ, ರಾತ್ರಿ ಅವರ ಮೆರವಣಿಗೆ, ನಂತರ ಗಂಡನ ಮನೆ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ. ಅದಾದಮೇಲೆ ಫೆಬ್ರವರಿ 11ರಂದು ಅಮ್ಮನವರನ್ನು ವನಕ್ಕೆ ಬಿಡುವ ಶಾಸ್ತ್ರ. ಅವ್ರನ್ನ 11ನೇ ತಾರೀಕು ಅಮ್ಮನವರನ್ನು ವನಕ್ಕೆ ಬಿಡುವ ಶಾಸ್ತ್ರ ಇರುತ್ತೆ. ಅದಾದಮೇಲೆ 15ರಂದು ಅಂಕೆ ತೆಗೆಯೋದು ಮತ್ತು ಕೋಣವನ್ನು ಬಿಡುವ ಶಾಸ್ತ್ರ ನಡೆಯುವಾಗ ಆಲ್ಮೋಸ್ಟ್ ನಿಮಗೆ ಇದು ಒಂದು 3-4 ಮಂತ್ಸ್ ನಡೆಯುವಂಥ ಜಾತ್ರೆ. ಡಿಸೆಂಬರಲ್ಲಿ ಇದು ಒಂದು ಮರ ಕಡಿಯುವ ಇದು ಲಾಸ್ಟ್, ಇದು ಅಂಕೆ ಹಾಕುವ ಶಾಸ್ತ್ರ 27ರಿಂದ. ಅದಾದಮೇಲೆ 3ನೇ ತಾರೀಕಿಂದ ಮೇನ್ ಅಮ್ಮನ ಪ್ರತಿಷ್ಠಾಪನೆ, ಅದಾದಮೇಲೆ ಅವ್ರ ಗಂಡನ ಪ್ರತಿಷ್ಠಾಪನೆ, ಹಂಗೆ 3-4 ಒಂದೊಂದು ಡಿಫ್ರೆಂಟ್ ಇವುಗಳೆಲ್ಲ ಸ್ಟಾರ್ಟ್ ಆಗ್ತವೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಭಾಗವಹಿಸಬೇಕು ಅಂದರೂ ಫೆಬ್ರವರಿ 3ರಿಂದ ಎಲ್ಲರೂ ಕೂಡ ನೀವು ಭಾಗವಹಿಸಬಹುದು ಈ ಜಾತ್ರಾ ಮಹೋತ್ಸವಕ್ಕೆ. ತುಂಬನೇ ವಿಶೇಷ, ತುಂಬ ಅತಿ ದೊಡ್ಡ ಜಾತ್ರಾ ಮಹೋತ್ಸವ, ತುಂಬನೇ ಜನ ಸೇರುವಂತಹ ಒಂದು ಜಾತ್ರಾ ಮಹೋತ್ಸವ ಸ್ನೇಹಿತರೆ. ಅದಾದಮೇಲೆ ನಿಮಗೆ ಟ್ರಾವೆಲ್ ಯಾರೇ ಹೋಗಬೇಕು ಇಲ್ಲಿ ಸಾಗರ ಮಾರಿಕಾಂಬಾ ಟೆಂಪಲ್ಗೆ ಯಾವ ಥರ ಹೋಗಬೇಕು ಅಂದರೆ, ತುಂಬ KSRT ಬಸ್ಸಸ್ಸು, ಪ್ರೈವೇಟ್ ಬಸ್ಸಸ್ಸು ನಮ್ಮ ಬೆಂಗಳೂರು ಆಗಲಿ, ಶಿವಮೊಗ್ಗ ಆಗಲಿ, ಉಡುಪಿ ಆಗಲಿ, ಕುಂದಾಪುರ ಹೋಗೋ ರೂಟ್ ಎಲ್ಲ ಬೆಂಗಳೂರಿಂದಲೂ ನಿಮಗೆ ಈ ಸೈಡಿಂದಲೂ ಹೋಗ್ಬೋದು. ಮತ್ತು ಉಡುಪಿ ಕುಂದಾಪುರಕ್ಕೆ ಹೋಗ್ತಾ ಇರ್ತವಲ್ಲ, ಶಿವಮೊಗ್ಗ, ಉಡುಪಿ, ಕುಂದಾಪುರ ಆ ರೂಟಲ್ಲೂ, ಮತ್ತು ಹೊನ್ನಾವರ, ಭಟ್ಕಲ್ ಆ ಸೈಡಿಗೆ ಹೋಗೋದಕ್ಕೂ ನೀವು ಸಾಗರದ ಮೇಲೆ ಹೋಗ್ಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ಟ್ರೈನು ಅಲ್ಲೇ ಸಾಗರ ರೈಲ್ವೆ ಸ್ಟೇಷನ್ ಕೂಡ ಇದೆ. ಮತ್ತು ತಾಳಗುಪ್ಪ ರೈಲ್ವೆ ಸ್ಟೇಷನ್, ಜೋಗ್ ಫಾಲ್ಸ್ ಹತ್ತಿರ ಬರ್ತಾರ, ಅದು ತಾಳಗುಪ್ಪ
ಅದು ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಬರುತ್ತೆ. ಆಲ್ಮೋಸ್ಟ್ ಶಿವಮೊಗ್ಗದಿಂದ ನೀವೇನಾದ್ರು ಬರ್ತಿದ್ರೆ ಶಿವಮೊಗ್ಗ ಟು ಸಾಗರ ಡಿಸ್ಟೆನ್ಸ್ ಆಲ್ಮೋಸ್ಟ್ 70 ಕಿಲೋಮೀಟರ್ ಇರುತ್ತೆ. ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ಆಲ್ಮೋಸ್ಟ್ 17 ಕಿಲೋಮೀಟರು. ಮತ್ತು ಸಾಗರ ರೈಲ್ವೆ ಸ್ಟೇಷನ್ ಟು ಸಾಗರ ಮಾರಿಕಾಂಬಾ ಟೆಂಪಲ್ ಬಂದು ಒಂದು 2.1 ಕಿಲೋಮೀಟರ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೇ ಬರೋದಿದ್ರು ಎಲ್ಲ ಅವೈಲಬಿಲಿಟಿ ಇದೆ. ಬೈ ಏರ್ ಬರೋದಾದರೆ ನೀವು ಶಿವಮೊಗ್ಗ ಇದಿದೆ ಫ್ಲೈಟ್ ವಿಮಾನ ನಿಲ್ದಾಣ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಇದರದ್ದು ಇದಿದೆ ಎಲ್ಲ ಫೆಸಿಲಿಟಿ ಇರೋದ್ರಿಂದ ತುಂಬಾ ವಿಶೇಷವಾದ ಜಾತ್ರೆ. 2 ಇಯರ್ಸ್ ಒನ್ಸ್ ಬರೋದ್ರಿಂದ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಳ್ಬೋದು. ಏನೇ ಮಾಹಿತಿ ಬೇಕಾದರೂ ನನಗೂ ಕಮೆಂಟ್ಸ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಹೀಗೆ ಒಳ್ಳೊಳ್ಳೆ ಮಾಹಿತಿ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.